ಹಾಯ್ ಗೈಸ್, ಇವಳು ಶೂಸ್ ಹಾಕೊಂತಿದ್ದಾಳೆ ನೋಡಿ ಗೈಸ್. ಇದು ಶೂಸ್ ಹೀಲ್ಸ್ ಹಾಕೊಂತಿದ್ದಾಳೆ ಗೈಸ್. ಅವಳದು ಫೋಟೋ ಶೂಟ್ ಮಾಡ್ಬೇಕಂತೆ, ವಿಡಿಯೋ ಶೂಟ್, ಫೋಟೋ ಶೂಟ್. ಐ ಆಮ್ ದ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಎಲ್ಲ ನಾನೇ ಗೈಸ್. ಇವಳಿಗೆ ನಮ್ಮನೆ ಕೆಲ್ಸದವ್ರು ಬೇರೆ ಅಲ್ಲ, ಅದಕ್ಕೆ ಕರ್ಕೊಂಬಂದೆ ಬಾ ವಿಡಿಯೋ ಶೂಟ್ ಮಾಡು ಅಂತ. ಕೆಲ್ಸದವ್ರಿಗೆ ಬೇರೆ ಇನ್ನೇನು ಕೆಲಸ, ವಿಡಿಯೋ ಶೂಟ್, ಫೋಟೋ ಶೂಟು ಕೆಲ್ಸಕ್ಕೆ ಬರ್ತಾರೆ ಅಂತ ಕರ್ಕೊಂಬಂದೆ. ಪಾಪ ಹುಡುಗಿ ಕರೆದ ತಕ್ಷಣ ಬಂತು. ಈಗ ಹೋಗಿ ಫಸ್ಟ್ ಫೋಟೋಸ್ ತಗೋಬೇಕು, ಆಮೇಲೆ ವಿಡಿಯೋಸ್ ತಗೋಬೇಕು. ಇದು ಫಸ್ಟ್ ನಾನಿದು ಮಾಡಲಿಂಗ್ ಕಾಂಪಿಟೇಷನಿಗೆ ಹೋಗಿ ಬಂದಮೇಲೆ ಇದು ಫಸ್ಟ್ ನಾನಿದು ವಿಡಿಯೋ ಫೋಟೋ ಶೂಟ್ ಮಾಡ್ತಿರೋದು. ಯಾಕೆ ಮಾಡ್ತೀಯ ಎದುರಿಕೆ ಬರ Sin pero, 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 sin pero, sin pero, 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 sin pero, 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 sin pero, 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 sin pero, pero. ಗೈಸ್, ನಮ್ಮ ಗಾಡಿ ತೊಳಿತಿದ್ದೀವಿ. ನಮಗೆ ಕ್ಲೀನ್ ಮಾಡಬೇಕು ಅನ್ಸ್ಬಿಟ್ರೆ ನಾವು ಮನುಷ್ಯರಾಗಿರಲ್ಲ, ಹಂಗೆ ಕ್ಲೀನ್ ಮಾಡ್ತೀವಿ. ಆ್ಯಕ್ಚುಲಿ ಓಲಿ ಆಡಿದ್ದು ಸರ್ವಿಸಿಗೆ ಕೊಡಬೇಕಿತ್ತು. ಇದು ಒಂಚೂರು ಪ್ರಾಬ್ಲಮ್ ಇದೆ ಇದ್ರದ್ದು. ಅವರು ಸರ್ವಿಸಿಗೆ ಕೊಡಬೇಕಿತ್ತು, ಸರ್ವಿಸಿಗೆ ಕೊಡೋಕ್ಕಾಗಿಲ್ಲ. ಸೊ ಅದಕ್ಕೆ ಅವ್ರು ಯಾವಾಗ ಸರ್ವಿಸಿಗೆ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ ನಮ್ಮಮ್ಮ. ಅದಕ್ಕೆ ತಲೆಕೆ ನಾವೇ ಗಾಡಿ ತೊಳಿತಿದ್ವಿ. ಫುಲ್ ಕ್ಲೀನ್ ಮಾಡಬೇಕು. ಫುಲ್ ಕೊಳಕೋಗ್ಬಿಟ್ಟಿದೆ. ಅದು ನಮ್ಮಮ್ಮ ಚೇತಕ್ಕೆ ತೊಗೊಂಡ್ರು. ಅವಾಗಿಂದ ಈ ಗಾಡಿ ನಮ್ಮದೇ. ಹೇಳೋರಿಲ್ಲ ಕೇಳೋರಿಲ್ಲ, ನೆಟ್ಟು ಗಾಡಿ ತೊಳೆಯಲ್ಲ, ಏನಿಲ್ಲ. ನಮ್ಮಮ್ಮ ಇವತ್ತು ನಮ್ಮ ಗಾಡಿ ನೋಡಿ ಶಾಕ್ ಆಗಿಬಿಡುತ್ತೆ. ಹಂಗೆ ಕ್ಲೀನ್ ಮಾಡ್ತೀವಿ ನೋಡಿರಿ. ಜಸ್ಟ್ ವಿಡ್ ಆನ್ ವಾಚ್ ವೈಸ್. ಇದು ಬ್ರೋಕ್ಲಿ ರೆಸಿಪಿ ಗೈಸ್. ನೀವೇನು ಇಲ್ಲ, ನೆಂಚಿಟ್ಟಿರೋ ಬ್ರೋಕ್ಲಿನ ಸಪ್ರೇಟ್ ಮಾಡಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಸಾಲ್ಟು, ಪೆಪ್ಪರ್ ಪೌಡ್ರು, ಬೇಕಂದರೆ ಚಿಲ್ಲಿ ಪೌಡ್ರು, ಚಿಲ್ಲಿ ಫ್ಲೇಕ್ಸು, ಜೊತೆಗೆ ಕರ್ಡ್ ಮತ್ತು ಚೀಸ್ ಹಾಕಿದ್ದೆ ನಾನು. ನೀವು ಬೇಕಂದರೆ ಬಟರ್ ಕೂಡ ಹಾಕ್ಬೋದು. ಸ್ವಲ್ಪ ಚೀಸ್ ಅಷ್ಟೇ ಹಾಕಿದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ತಕ್ಷಣ ಅದು ಬರ್ತಾ ಬರ್ತಾ ಕರ್ಡೆಲ್ಲ ಸಪ್ರೇಟ್ ಆಗ್ತಾ ಬರುತ್ತೆ ಈ ಥರ. ಮತ್ತೆ ಗೈಸ್, ಅಕ್ಷರನ ಕರ್ಕೊಂಬರಕ್ಕೆ ಬಂದಿದ್ದೀವಿ. ಕೆಲ್ಸಕ್ಕಿರ್ತಾರೆ ಇವಳು. ಎರಡನೇ ಕೆಲ್ಸದವಳು, ಅವಳನ್ನೇ ಕೆಲ್ಸದವಳು. ನಾನು ಚೊಟ್ಟೋಡವ್ರು ನಮ್ಮ ಮನೆಯಲ್ಲಿ. ಗೈಸ್, ಇವಳು ಇರೋದೇ ಬ್ಲ್ಯಾಕು, ಅದರಲ್ಲೂ ಅವಳ ಕಲರ್ದೇ ಮಾಸ್ಕ್ ಬೇರೆ ಹಾಕೊಂಡ್ಬಂದ್ಬಿಟ್ಟಿದ್ದಾಳೆ. ಅವಳೇನೋ ಟ್ಯಾನ್ ಆಗ್ತಾಳೆ. ಇವಳು ಮುಖ ನೋಡಿದ್ರೆ ಯಾವ ಹೆಂಗಂದ್ರೆ ಟ್ಯಾನ್ ಆಗ್ತಾಳೆ ಅಂತ. ಗೈಸ್, ನನಗೆ ಫಾಲೋವರ್ಸ್ ಜಾಸ್ತಿ ಗೈಸ್. ಸೊ ಯಾರು ಹಿಡಿದ್ಬಿಟ್ಟು ಮಾತಾಡ್ತಿದ್ರೆ ಅಂತ ಗೈಸ್. ಏನು ತಮಾಷೆ ಮಾಡ್ತಾರೆ ಗೈಸ್ ಜನರು. ಗೈಸ್, ಅವಳು ಕಾಲೇಜ್ ಬಿಟ್ಟು ಒಂದು 10 ನಿಮಿಷ ಆದ್ರೂ ಅವಳು ಬರಲ್ಲ. ಅವಳು ಫ್ರೆಂಡ್ಸ್ ಜೊತೆ ಕೈ ಹಿಡ್ಕೊಂಡು ಮಾತಾಡ್ಕೊಂಡು ಗಾಸಿಪ್ಸ್ ಮಾತಾಡ್ಕೊಂಡು ಬರಬೇಕು. ಅಲ್ಲಿ ಮಟ್ಟ ನಾವು ಇಲ್ಲೇ ನಿಂತ್ಕೊಂಡು ಕಾಯ್ಬೇಕು. ನಮಗೆ ಕಾಯೋದಂದ್ರೆ ಮೊದಲೇ ಆಗಲ್ಲ. ಎಲ್ಲಿದ್ದಾಳೋ ಗೊತ್ತಿಲ್ಲ ಗೈಸ್. ಒಂದು ತಾಸು ಮಾಡ್ತಾಳೆ ಬರೋಕ್ಕೆ. ಗೈಸ್, ಎರಡನೇ ಕೆಲ್ಸದೋಳು ಮತ್ತೆ ನಮ್ಮ ಮನೆಗೆ ಬಂದಿದ್ದಾಳೆ. ಇಲ್ಲಿ ನೋಡಿ, ಪಿಜ್ಜಾ ಮಾಡ್ತಿದ್ದಾಳೆ, ಮಿನಿ ಪಿಜ್ಜಾ. ಕೆಲ್ಸದೋಳೆ ಆ್ಯಕ್ಚುಲಿ ಗೈಸ್, ಕೆಲ್ಸದೋಳು ಮನೆಗೆ ಇವತ್ತು ನಾನು ಹೋಗಿದ್ದೆ ಬೆಳಗ್ಗೆ. ಅವಳು ಕಾಲೇಜ್ ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ. ಸೊ ಅದಕ್ಕೆ ಅವಳು ಮನೆಗೆ ಹೋಗಿದ್ನ. ಅವಳ ಮನೆ ಫ್ರಿಜ್ಜಲ್ಲಿ ಇದ್ದಿತ್ತು, ತೊಗೊಂಡು ನಮ್ಮ ಮನೆಗೆ ಬರೋಣ ಅಂತ ಬಂದ್ಲು. ಅವಳೊಬ್ಬಳೇ ಆಗ್ತಾಳಲ್ಲ, ಅಲ್ಲೊಬ್ಬಳೇ ಮಾಡ್ಕೊಳ್ಳೋಕೆ ಬೇಜಾರಾಗುತ್ತೆ ಅಂತ ಈ ಕೆಲ್ಸದೋಳು ನಮ್ಮ ಮನೆಗೆ ತರೋಣ ಅಂತ ಬಂದ್ಲು. ಅಕ್ಷರ ಬರೋ ಮಟ್ಟ ವೇಟ್ ಮಾಡಿ ಈಗ ಮಾಡ್ತಿದ್ದಾಳೆ. ಅವಳು ಬಂದಿದ್ದಾಳೆ. ಈಗ ತಿನ್ನೋದಷ್ಟೇ ಕೆಲಸ. ಈಗ ನಮ್ಗೆ ಬೇರೆ ಕೆಲಸ ಎಲ್ಲಿದೆ ಗಾಯಸ್, ಬರೀ ತಿನ್ನೋದೇ. ನಾವು 3 ಜನ ಒಟ್ಟಿಗೆ ಆಗ್ಬಿಟ್ರೆ ನಮ್ಮ ಡಯಟ್ ಪ್ಲಾನ್ A to Z ಎಲ್ಲ ಹೋಗುತ್ತೆ. ಅದು ನಮ್ದು ಸ್ಟ್ರೆಂತ್. ಅದು ನಮ್ದು ತಿನ್ನೋದೇ ನಮ್ದು ಖುಷಿ. ತಿನ್ನೋದು ಬೇಜಾರಾದ್ರೂ ಖುಷಿ ಆದ್ರೂ ತಿಂತಾನೇ ಇರ್ತೀವಿ. ಬೇಜಾರಾದ್ರೂ ತಿಂತೀವಿ, ಕುಡಿತೀವಿ. ಖುಷಿ ಆದ್ರೂ ತಿಂತೀವಿ, ಕುಡಿತೀವಿ. ಎಲ್ಲ ಸಿಕ್ಕಿ ತಿಂತೀವಿ ಗಾಯ್ಸ್ ನಾವು. ಬೇಜಾರಾದ್ರೆ ನಾನಂತೂ ಯಾವಾಗಲೂ ಎಳ್ನೀರು ಕುಡಿತೀನಿ. ಯಾಕೋ ಗೊತ್ತಿಲ್ಲ, ನಾನು ಯಾವಾಗ ಬೇಜಾರಾದ್ರೂ ನಾನು ಎಳ್ನೀರು. ಬೇಜಾರಾದ್ರೆ ಎಳ್ನೀರೆಲ್ಲ ಕುಡಿಯಲ್ಲ ಗಾಯ್ಸ್. ಹೊರಗಿನ ತಿಂತಾಳೆ, ನಾಟಕ ಆಡ್ತಾಳೆ. ಎಳ್ನೀರು ಕುಡಿತೀನಪ್ಪ. ನಂಗೆ ಬೇಜಾರಾದ್ರೆ ಮನ್ಸು ಶಾಂತಿ ಆಗ್ಬೇಕು ಅಂತ ಎಳ್ನೀರು ಕುಡಿತೀನಿ. ತಿನ್ನೋದು ಮಾಡ್ತೀನಿ. ಒಟ್ಟು ನಾನು ಬೇಜಾರಾದ್ರೆ ನಾನು ತಿಂತಿರ್ತೀನಿ. ಇಲ್ಲ ಒಬ್ಳೆ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತೀನಿ. ಆ ಥರ ನಾನು. ಗೈಸ್, ಆಕಿಗೆ ಬೇಜಾರು ಯಾವಾಗ ಆಗುತ್ತೆ ಕೇಳ್ರಿ ಗೈಸ್ ಫಸ್ಟ್. ನನಗೆ ಅದು ಒಂಚೂರು ಬೇಜಾರು ಆಗ್ತಿರೋದು. ಅದು ಯಾಕೋ ಗೊತ್ತಿರೋ ಸುಮ್ಮನೆ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ ನನಗೆ. ಹಾಕ್ದೆ ಮುಗಿತಾ. ಫೈನಲ್ ಇದು ತೋರಿಸು ಗೈಸ್. ನೋಡಿ ಫೈನಲ್ ಲುಕ್ ನೋಡ್ಕೊಂಡ್ಬಿಡಿ ಗೈಸ್. ನಮ್ಮ ಸಾಸ್ ಪ್ಯಾಕೆಟ್ ನೋಡಿ ತಂದು ಎಲ್ಲ ಇಟ್ಬಿಟ್ಟಿದ್ದಾರೆ. ನಮ್ಮಮ್ಮ ಎಲ್ಲ ಆರ್ಡರ್ ಮಾಡ್ಬಿಡ್ತಾರೆ. ನಮಗೋಸ್ಕರ ತಿನ್ನೋದಷ್ಟೇ ಕೆಲಸ. ಇದು ಕೆಲ್ಸದೋಳು ಬಂದ್ಲು. ಇಲ್ಲಿ ಕೆಲ್ಸದೋಳು ಟೇಸ್ಟ್ ಮಾಡಿ ನೋಡೋಣ ಏನೇನು ಹೆಂಗಿರುತ್ತೆ ಅಂತ. ಇನ್ನೂ ಗೊತ್ತಿಲ್ಲ ಗೈಸ್ ಟೇಸ್ಟ್ ಹೆಂಗಿರುತ್ತೆ ಅಂತ ತಂದು ಇಟ್ಕೊಂಡಿದ್ದೆ ಅಷ್ಟೇ. ಫಸ್ಟ್ ಟೈಮ್. ನೋಡ್ರಿ ಎಷ್ಟು ಬರ್ಗೆಟ್ಟಿದ್ದಾರೆ. ತಿನ್ನೋಡ ಹೆಂಗಿದೆ ಅಂತ ಹೇಳು. ಚೆನ್ನಾಗಿದ್ದಾನಾ? ಜನರು ಯಾಕೆ ಹಿಂಗೆ ತಮಾಷೆ ಮಾಡ್ತಾರೋ ನಿಜ ಗೊತ್ತಿಲ್ಲ ಗಾಯ್ಸ್ ನನಗೆ. ಆ್ಯಕ್ಚುಲಿ ಏನು ಗೊತ್ತಾ, ಈಗ ನಾನು ತಿಂದು ನೋಡ್ತೀನಿ ನೋಡೋಣ ಹೆಂಗಿದೆ ಅಂತ. ನಾನು ಫಸ್ಟ್ ಟೈಮ್ ಈ ಥರ ರೆಡಿ ಚೆನ್ನಾಗಿಲ್ಲ. ಅದು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಅದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಏನಾಗಿರ್ತದ? ನೀನು ತಿನ್ನೋ ಗೊತ್ತಿರ್ತದ. ಫ್ರೆಂಡ್ಸ್, ನಮ್ಮದು ಡೀಲ್ ಆಗಿದ್ದು 4 ತೊಳೆದಿದ್ದೀವಿ ಇಬ್ಬರು ಸೇರಿ. ನೋಡ್ರಿ ಎಷ್ಟು ಕ್ಲೀನ್ ತೊಳೆದಿದ್ದೀವಿ. ನಮ್ಮ ಡೀಲ್ ಅಂದರೆ ಡೀಲು. ನಮ್ಮ ದುಡ್ಡು ನಮಗೆ ಬರಲೇಬೇಕಷ್ಟೇ.
ನಮ್ಮ ಅಮ್ಮ ಜುಡಿಯೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಾವು 4 ಶೂ ತೊಳೆದಿದ್ವಿ. ಇದು ಕೊಳೆ ಆಗಿದ್ದು ಹೋಗಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅವಳು ವೈಟ್ ತೊಳೆದಿದ್ದಾಳೆ, ನಾನು ರೆಡ್ ತೊಳೆದಿದ್ದೀನಿ. ಡೀಲ್ ಅಂದರೆ ಡೀಲು, ಯಾವಾಗ ಕರ್ಕೊಂಡು ಹೋಗ್ತಾರೆ ನೋಡೋಣ. ಲೆಟ್ಸ್ ಸಿ ಗೈಸ್. ಈ ಲಾಗ್ ನಂದು ಚೂರು ಲೇಟ್ ಆಗ್ಬೋದು, ಯಾಕಂದರೆ ನಂದು ಫೋನಿನ ಪ್ರಾಬ್ಲಮ್ ಆಗಿದೆ. ಫೋನೆಲ್ಲ ರೆಡಿ ಮಾಡಿಸಿ ಆಮೇಲೆ ಲಾಗ್ ಹಾಕ್ತೀನಿ. ನೀನು 6 ತಿಂಗಳು ಹಂಗೆ ಬಿಟ್ಟು ಕೊಟ್ಟರೆ ನಮಗೆ ತೊಳೋಕ್ಕಾಗಲ್ಲ. ನೋಡಿ ಎಷ್ಟು ಕಲಿಸ್ಕೊಟ್ಟಿಯ ನೀನು. ಅದು ಇನ್ನೊಂದು ಆ ಕಡೆ ರೈಟ್ ಲೆಫ್ಟಿಂದ ಶೂ ನೋಡು, ಬ್ಲ್ಯಾಕ್ ಕಲರ್ ಗಲೀಜತ್ತಿದ್ದು ಹೋಗಿಲ್ಲ. ನಾವೇನು ಮಾಡೋಕ್ಕಾಗಲ್ಲ. 6 ತಿಂಗಳು 1 ವರ್ಷ ಕೊಟ್ಟು ಬಿಟ್ಟು ತೊಳಿರಿ ಅಂದರೆ ಹೆಂಗೆ ತೊಳಿಬೇಕು ನಾವು? ಅದನ್ನ ಯಾರು ತೊಳೆದಿದ್ದೇಳು? ನಾನೇ ತೊಳೆದಿದ್ದೇಳು. ಅದಕ್ಕೆ ಹೇಳ್ತೀನಿ. ಅದಂಗೆ ಹೇಳ್ತೀನಿ. ಏ ಈಗ ನಮಗೆ ಬರೋದು ನಮಗೆ ಬಂದ್ಬಿಡ್ಬೇಕು ಈಗ. ಏಯ್ ನೀ ಲಾಸ್ಟ್ ಟೈಮಿಂದು 1,000 ಬಾಕಿ ಐತೆ ನಿಂದು. ಅದು ಗಲೀಜಲ್ಲ, ಅದು ಮುಂಚೆ ಅದು ಬಂದಿರೋದೇ ಹಂಗದು. ಶೂ ಇರೋದೇ ಹಂಗದು. ಆಮೇಲೆ ಯಾಕೋ ಗಂಟ್ಲು ಬಿಟ್ಟೈತೆ.